In today's session, let's solve another kind of problem in which opening balance sheet will not be given. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದನ್ನು 2 ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಅದರ ಲಿಂಕನ್ನು ಐ ಬಟನ್ನಲ್ಲಿ ಕೊಡ್ತಾ ಇದ್ದೀನಿ, ಅದನ್ನು ರೆಫರ್ ಮಾಡಿ. ಹಾಗೆಯೇ ಇನ್ನಷ್ಟು ಟಾಪಿಕ್ಸನ್ನು ಈಸಿಯಾಗಿ ಕಲಿಯೋದಕ್ಕೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಟು ಇಂಟರ್ಯಾಕ್ಟ್ ವಿತ್ ಅಸ್, ಪ್ಲೀಸ್ ಫಾಲೋ ದಿ ಫೇಸ್ಬುಕ್ ಪೇಜ್. Link is given in descriptions. Okay, let's start. Here is the problem. From the following information, prepare income and expenditure account and balance sheet of Atharva organization as on 31/3/2018. ಸೊ ಇಲ್ಲಿ ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ ಇಯರ್ ಎಂಡು, ಹಾಗೇನೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಇದೆ, ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ವೆಲ್ ಆಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ ಅವರು, ಬಟ್ ನಾವು ಅದನ್ನ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಬರುವಂತದ್ದು. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೂಡ ಇದರಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇದು ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ಯಾವಾಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ ಅವಾಗ ಯಾವ ರೀತಿ ಪ್ರಿಪೇರ್ ಮಾಡೋದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನ ನಾವು ಇವತ್ತಿನ ಸೆಷನ್ ಅಲ್ಲಿ ಕಲಿಯೋಣ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಫಸ್ಟ್ ಮಾರ್ಕ್ ಹಾಕೊಳ್ಳೋದು. ಅದ್ರ ಜೊತೆಗೆ ಇಯರ್ ಬಿಗಿನಿಂಗ್ ಯಾವ್ದಿದೆ ಅದನ್ನ ಫಸ್ಟ್ ಎಂಟ್ರಿ ಹಾಕೋದು. ಸೊ ಇಯರ್ ಬಿಗಿನಿಂಗ್ ಇನ್ಫಾರ್ಮೇಶನ್ ಏನಾದ್ರೂ ಕೊಟ್ಟಿದ್ರೆ ಅದಕ್ಕೆ ರಿಲೇಟೆಡ್ ಎಂಟ್ರಿನ ಬ್ಯಾಲೆನ್ಸ್ ಶೀಟ್, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಎಂಟ್ರಿ ಮಾಡೋದು. ಸೊ ನೋಡ್ತಾ ಹೋಗೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್, ಸಬ್ಸ್ಕ್ರಿಪ್ಷನ್ ಡ್ಯೂ ಆನ್ 31/3/2018 ₹1500. ಸೊ ಇದನ್ನ ಯಾವ್ದಕ್ಕೆ ಅಡ್ಜಸ್ಟ್ ಮಾಡ್ತೀವಿ? ಆನ್ ಸಬ್ಸ್ಕ್ರಿಪ್ಷನ್ಸ್. ಸೊ ಸಬ್ಸ್ಕ್ರಿಪ್ಷನ್ ಮೇಲೆ ಒಂದು ಮಾರ್ಕ್ ಅನ್ನ ಹಾಕೋತಾ ಇದೀವಿ. ನೆಕ್ಸ್ಟ್ ಆನ್ March 31, 2018 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 600. ನೋಡಿ ಇದೆರಡು ಕೂಡ ಇಯರ್ ಎಂಡಿಂಗ್ ಇರೋದು, ಹಾಗಾಗಿ ಇಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ. ಸೊ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ, ಸ್ಯಾಲರಿಗೆ ಹೋಗಿ 1 ಮಾರ್ಕ್ ಅನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆನ್ April 1, ನೋಡಿ ಇದು ಇಯರ್ ಬಿಗಿನಿಂಗ್ ಇದೆ, ಹಾಗಾಗಿ ಇದಕ್ಕೆ ಮತ್ತೆ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ, ಅದನ್ನ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ತೀವಿ ಫಸ್ಟ್. ಸೊ ಆನ್ April 1, 2017 ಆರ್ಗನೈಸೇಷನ್ ಓನ್ಡ್ ಫರ್ನಿಚರ್ ₹12,000 ಅಂಡ್ ಬುಕ್ಸ್ ₹5,000. ಇಯರ್ ಬಿಗಿನಿಂಗ್ ಅಲ್ಲಿ ಇಷ್ಟು ಫರ್ನಿಚರ್ ಇದೆ, ಬುಕ್ಸ್ ಇದೆ ಅಂದ್ರೆ ಅದರ ಅರ್ಥ ಏನು? ಇಯರ್ ಬಿಗಿನಿಂಗ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಅಸೆಟ್ ಆಗಿ ತೋರಿಸಬೇಕು ಅಂತ ಅರ್ಥ. ಸೊ ಇಲ್ಲಿ ತಗೋತಾ ಇದ್ದೀನಿ ಫರ್ನಿಚರ್ ಎಷ್ಟಿದೆ 12,000. ಹಾಗೆ ಬುಕ್ಸ್, ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು. ಸೊ ಈ ವರ್ಷದಲ್ಲ ಇದು ಬ್ಯಾಲೆನ್ಸ್ ಶೀಟ್, ಲಾಸ್ಟ್ ಇಯರ್ದು ಅಥವಾ ಈ ವರ್ಷಕ್ಕೆ ಓಪನಿಂಗ್ ಇದೆ. ಸೊ 5,000 ಕರೆಕ್ಟ್. ಸೊ ಇದೆರಡು ಎಂಟ್ರಿ ಮಾಡಿದ್ವಿ. ಇದಕ್ಕೆ ಇನ್ನೊಂದು ಎಂಟ್ರಿ ಹಾಕ್ಬಿಡೋಣ. ಇದರಲ್ಲಿ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನೊಂದು ಎಂಟ್ರಿ ಬರ್ತಿತ್ತು ಅಲ್ವಾ. ಯಾವಾಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದನ್ನ ನಾವು ಟ್ರಾನ್ಸ್ಫರ್ ಮಾಡ್ತಿದ್ವಿ, ಆಗ್ಲೂ ಕೂಡ ಹೀಗೇನೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಅಸೆಟ್ ಅನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಅದು ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಬದಲಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ, ಅದಕ್ಕೆ 2 ಎಂಟ್ರಿ ಬರುತ್ತೆ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಫರ್ನಿಚರ್ ಇಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ 12,000. ಇನ್ನರ್ ಕಾಲಮ್ ಅಲ್ಲಿ ತಗೋತಾ ಇದ್ದೀನಿ ಯಾಕಂದ್ರೆ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್ಸ್. ಸೊ ನೆಕ್ಸ್ಟ್ ಬುಕ್ಸ್ ಇದೆ, ಒಂದೆರಡು ಲೈನ್ ಬಿಟ್ಕೊಳ್ಳೋಣ ಇಲ್ಲಿ. ಸೊ ದಟ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ, ಈ ವರ್ಷದಲ್ಲಿ ಎಡಿಷನ್ ಆಗಿದ್ರೆ, ಸೇಲ್ ಆಗಿದ್ರೆ ಅದನ್ನ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಬಹುದು. ಸೊ ಬುಕ್ಸ್ 5,000 ಇದೆ, ಅದನ್ನ ಇಲ್ಲಿ ತಗೋತಾ ಇದ್ದೀನಿ. ಹಾಗೆ 2 ಎಂಟ್ರಿ ಆಗಿದೆ ಅಲ್ವಾ. ಸೊ 2 ಎಂಟ್ರಿ ಆಗಿರೋದ್ರಿಂದ ಇದಕ್ಕೊಂದು ಮಾರ್ಕ್ ಹಾಕೋಬಿಡೋಣ, ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ. ಇಲ್ಲಿ ಇಲ್ಲ ಅಮೌಂಟ್ ಮೇಲೆ ಕೂಡ ಮಾರ್ಕ್ ಹಾಕೋಬಹುದು. ಸೊ ದಟ್ ರೌಂಡ್ ಅಪ್ ಆಗಿದೆ ಅಂದ್ರೆ ಅರ್ಥ ಏನೋ, ಅದನ್ನ ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅನಾಲಿಸಿಸ್ ಆಫ್ ಅಡಿಷನಲ್ ಇನ್ಫಾರ್ಮೇಶನ್ ಇಸ್ ಓವರ್, ರೈಟ್. ಸೊ ಎಲ್ಲದಕ್ಕೂ ಮಾರ್ಕ್ ಹಾಕೊಂಡಿದೀವಿ, ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ. ಹಾಗೇನೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳುವಂತ ಐಟಮ್ಸ್ ಅನ್ನ ತಗೊಂಡಿದೀವಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ? ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ 1 by 1 ಅನಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಸಿ ಫಸ್ಟ್ ಐಟಮ್ ರಿಸಿಟ್ ಸೈಡ್ ಅಲ್ಲಿರೋದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಆಸ್ ಯು ನೋ ಇಟ್ ಈಸ್ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಗೋಸ್ ಟು, ಇದನ್ನ ನಾವೆಲ್ಲೂ ತಗೋತಾ ಇರ್ಲಿಲ್ಲ ಅಲ್ವಾ, ಮಾರ್ಕ್ ಮಾಡ್ಕೋತಿದ್ವಿ. ಬಟ್ ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇಲ್ಲ, ಅಂದ್ರೆ ಎಲ್ಲೂ ಎಂಟ್ರಿ ಆಗಿಲ್ಲ ಒಂದ್ಸಲನೂ ಕೂಡ. ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಕ್ಯಾಶ್ ಇನ್ ಹ್ಯಾಂಡ್
ಓಪನಿಂಗ್ ಬ್ಯಾಲೆನ್ಸ್ ಅದರಲ್ಲಿ ಕೊಟ್ಟಿರೋದು. ಸೊ 19,550 ನಿಮ್ಗೆ ಗೊತ್ತಿರೋ ಹಾಗೆ ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿರೋ ಪ್ರತಿ ಐಟಮ್ ಕೂಡ ಒನ್ ಟೈಮ್ ಮಾತ್ರ ಎಂಟ್ರಿ ಆಗುತ್ತೆ. ಹಾಗೆ ಅಡಿಷನಲ್ ಇನ್ಫಾರ್ಮೇಶನ್ ಅಥವಾ ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಪ್ರತಿ ಐಟಮ್ಗೆ ಕೂಡ 2 ಟೈಮ್ಸ್ ಎಂಟ್ರಿ ಹಾಕ್ತಿವಿ ಅಲ್ವಾ. ಸೊ ಈಗ ಬ್ಯಾಲೆನ್ಸ್ ಬ್ರಾಟ್ ಡೌನ್ಗೆ 1 ಟೈಮ್ ಎಂಟ್ರಿ ಹಾಕಿದೀವಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ 2017-18, 2018-19 2 ವರ್ಷಕ್ಕೆ ಕೊಟ್ಟಿದ್ದಾರೆ. 2017-18 ಮೀನ್ಸ್ ದಿಸ್ ಇಯರ್, ಕರೆಂಟ್ ಇಯರ್, ರೈಟ್. ಸೊ ಇದನ್ನ ನಾವೇನ್ ಮಾಡ್ತೀವಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಹಾಕ್ತಿವಿ. ಬೈ ಸಬ್ಸ್ಕ್ರಿಪ್ಷನ್ಸ್. ಸೊ ಬೈ ಸಬ್ಸ್ಕ್ರಿಪ್ಷನ್ಸ್ ಇಟ್ ಈಸ್ 27,700. ಇನ್ನರ್ ಕಾಲಮ್ ಅಲ್ಲಿ ಯಾಕೆ ತಗೋತಾ ಇದೀನಿ ಅಂದ್ರೆ ಇಲ್ಲೊಂದು ಮಾರ್ಕ್ ಇದೆ, ಹೌದಾ, ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ಎಂಟ್ರಿ ಹಾಕ್ತಿವಿ. ನೆಕ್ಸ್ಟ್ 2018-19ಗೆ 500 ಇದೆ. ದಟ್ ಮೀನ್ ನೆಕ್ಸ್ಟ್ ಇಯರ್ದು ಈ ವರ್ಷಕ್ಕೆ ರಿಸೀವ್ ಆಗಿದೆ. ಅದರ ಅರ್ಥ ಏನು, ಇಟ್ ಈಸ್ ದಿ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್, ರೈಟ್. ಸೊ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ಗೆ ನಾವು ಎಲ್ಲಿ ಎಂಟ್ರಿ ಹಾಕ್ತಿವಿ, ಇಟ್ ಈಸ್ ಇನ್ ಬ್ಯಾಲೆನ್ಸ್ ಶೀಟ್. ಅಡ್ವಾನ್ಸ್ ಇನ್ಕಮ್ ಆಗಿರೋದ್ರಿಂದ ಇಟ್ ಈಸ್ ಅಂಡರ್ ಲಯಬಿಲಿಟಿ ಸೈಡ್. ಇಲ್ಲಿ ಯಾಕೆ ಕೆಳಗಡೆ ಬರ್ಕೋತಾ ಇದೀನಿ ಅಂದ್ರೆ ಕ್ಯಾಪಿಟಲ್ ಫಂಡ್ಗೆ ಒಂದಷ್ಟು ಜಾಗವನ್ನ ಬಿಟ್ಟು, ಸೊ ಇಲ್ಲಿ ಏನಂತ ಬರೀತಾ ಇದೀವಿ, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಥವಾ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬರೀಬಹುದು. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಇಟ್ ಈಸ್ 500. ನೆಕ್ಸ್ಟ್ ಐಟಮ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 800. ಸೊ ಇಟ್ ಈಸ್ ರೆವೆನ್ಯೂ ಐಟಮ್, ಗೋಸ್ ಟು income side by sale of old newspaper. It is 800. ನೆಕ್ಸ್ಟ್ ಐಟಮ್ ಗೌರ್ಮೆಂಟ್ ಗ್ರಾಂಟ್ಸ್. ಸೊ ಯಾವಾಗ ಗೌರ್ಮೆಂಟ್ ಗ್ರಾಂಟ್ಸ್ ಸ್ಪೆಸಿಫಿಕ್ ಪರ್ಪಸ್ಗೆ ಕೊಟ್ಟಿರ್ತಾರೆ, ಲೈಕ್ ಗ್ರಾಂಟ್ಸ್ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ಬಿಲ್ಡಿಂಗ್ ಗ್ರಾಂಟ್ಸ್ ಅಂತ ಕರಿಬಹುದು, ಅಥವಾ ಇನ್ಯಾವುದಾದ್ರೂ ಪರ್ಪಸ್ಗೋಸ್ಕರ ಕೊಟ್ಟಿರುವಂತ ಗ್ರಾಂಟ್ಸ್ ಇದ್ರೆ ಅದನ್ನ ನಾವು ಸ್ಪೆಸಿಫಿಕ್ ಪರ್ಪಸ್ ಅಂತ ಹೇಳಿ ಕನ್ಸಿಡರ್ ಮಾಡಿರೋದ್ರಿಂದ ಅದನ್ನ ಏನ್ ಮಾಡ್ತೀವಿ, ಕ್ಯಾಪಿಟಲ್ ಫಂಡ್ಗೆ ಆಡ್ ಮಾಡ್ತೀವಿ. ಓಕೆ, ಇಟ್ ಈಸ್ ಆನ್ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಬಟ್ ಇಫ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿಥಿಂಗ್, ಸೊ ಅಲ್ಲಿ ಯಾವುದೇ ಸ್ಪೆಸಿಫಿಕ್ ಪರ್ಪಸ್ಗೆ ಮೆನ್ಷನ್ ಆಗಿಲ್ಲ ಅಂತಂದ್ರೆ ಅದನ್ನ ನಾವು ರೆವೆನ್ಯೂ ಐಟಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿ ಅದನ್ನ ಇನ್ಕಮ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಗವರ್ಮೆಂಟ್ ಗ್ರಾಂಟ್ಸ್ ಎಷ್ಟೇ ಅಮೌಂಟ್ ಇದ್ರೂ ಕೂಡ ಅದನ್ನ ರೆವೆನ್ಯೂ ಐಟಮ್ಸ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಇಟ್ ಈಸ್ 12,000. ಓಕೆ, ನೆಕ್ಸ್ಟ್ ಐಟಮ್ ಸೇಲ್ ಆಫ್ ಓಲ್ಡ್ ಫರ್ನಿಚರ್. ಅಂಡ್ ನೋಡಿಲಿ ಬ್ರಾಕೆಟ್ ಅಲ್ಲಿ ಇರುವಂತದ್ದು ಬಹಳ ಇಂಪಾರ್ಟೆಂಟ್. ಯಾವ್ದಾದ್ರು ಬ್ರಾಕೆಟ್ ಅಲ್ಲಿ ಏನಾದ್ರೂ ಬಂದಿದೆ ಅಂತಂದ್ರೆ ಅದನ್ನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ರೀಡ್ ಮಾಡಬೇಕು. ಸೊ ಇಲ್ಲಿ ಸೇಲ್ ಆಫ್ ಓಲ್ಡ್ ಫರ್ನಿಚರ್ 3,700 ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಬುಕ್ ವ್ಯಾಲ್ಯೂ. ಓಕೆ, ಬುಕ್ ವ್ಯಾಲ್ಯೂ ಈಸ್ ₹5,000. ಸೊ 5,000 ಬುಕ್ ವ್ಯಾಲ್ಯೂ ಇದೆ. 3,700ಗೆ ಅದು ಸೇಲ್ ಆಗಿದೆ ಅಂದ್ರೆ ಲಾಸ್ ಆದಾಗಾಯ್ತು ಅಲ್ವಾ. ಯಾವಾಗ ಬುಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಇರುತ್ತೆ, ಅದಕ್ಕೆ ಲಾಸ್ ಅಂತ ಕರಿತೀವಿ. ಹಾಗೇನೆ ಯಾವಾಗ ಬುಕ್ ವ್ಯಾಲ್ಯೂ ಕಮ್ಮಿ ಇರುತ್ತೆ ಅಂಡ್ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ ಅವಾಗ ಅದು ನಿಮಗೆ ಪ್ರಾಫಿಟ್ ಆದಾಗಾಯ್ತು. ಸೊ ಇದು ಇದರಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಈ ಅಮೌಂಟ್ ಏನಿದೆ ಇದನ್ನ ಎಲ್ಲೂ ತಗೊಳ್ಳೋದಿಲ್ಲ. ಯಾವಾಗ ತಗೊಳ್ಳೋದಿಲ್ಲ ಅಂದ್ರೆ ಬುಕ್ ವ್ಯಾಲ್ಯೂ ಕೊಟ್ಟಾಗ ಅದನ್ನ ಎಲ್ಲೂ ತಗೊಳ್ಳೋದಿಲ್ಲ. ಬುಕ್ ವ್ಯಾಲ್ಯೂನ ಮತ್ತೆ ಲಾಸ್ ಅಥವಾ ಪ್ರಾಫಿಟ್ ಏನ್ ಬಂದಿರತ್ತೆ ಅದನ್ನ ಮಾತ್ರ ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಸೊ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಇದರಲ್ಲಿ ಬುಕ್ ವ್ಯಾಲ್ಯೂ 5,000 ಏನಿದೆ ಇದನ್ನ ನಾವು ಸೇಲ್ ಆಗಿದೆ ಅಂತ ಹೇಳಿ ಫರ್ನಿಚರ್ ಅಲ್ಲಿ ಲೆಸ್ ಮಾಡ್ತೀವಿ. ಓಕೆ, ಲೆಸ್ ಸೋಲ್ಡ್ ಡ್ಯೂರಿಂಗ್ ಇಯರ್, sold during current year 5,000. ಸೊ 5,000 ಸೇಲ್ ಮಾಡಿದೀವಿ. ಸೊ ಅದನ್ನ ಸೇಲ್ ಅಂತ ಹೇಳಿ ಬರಿತೀವಿ, ಡಿಡಕ್ಷನ್ ಮಾಡ್ತೀವಿ ಫರ್ನಿಚರ್ ಅಲ್ಲಿ. ಹಾಗೆ ನೆಕ್ಸ್ಟ್ ಈ 3,700 ಎಲ್ಲೂ ಬರೋದಿಲ್ಲ, ಬಟ್ ಅದರಿಂದ ಆಗಿರೋ ಲಾಸ್ ಅಥವಾ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ನೆಕ್ಸ್ಟ್ ಅದಕ್ಕೆ ಇಫೆಕ್ಟ್ ಅನ್ನ ಕೊಡ್ತೀವಿ. ಸೊ ಇಲ್ಲಿ ಒಂದು ವರ್ಕಿಂಗ್ ನೋಟ್ ಮಾಡ್ತಾ ಇದ್ದೀನಿ, ವರ್ಕಿಂಗ್ ನೋಟ್ ನಂಬರ್ 1. ಸೊ calculation of profit
or loss on sale of furniture. ನೋಡಿ ಬುಕ್ ವ್ಯಾಲ್ಯೂ ಎಷ್ಟಿದೆ? ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಈಸ್ 5,000, right? Rupees 5,000, and less it is selling price. Less selling price, it is 3,700 rupees. 3,700. ಸೊ ಯಾವ್ದು ಜಾಸ್ತಿ ಇದೆ ಅದರಲ್ಲಿ ಕಡಿಮೆ ಇರೋದನ್ನ ಕಳಿತೀವಿ. ಅಂಡ್ ಬುಕ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಅದು ಲಾಸ್ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ರೆ ಅದು ಪ್ರಾಫಿಟ್ ಆಗುತ್ತೆ. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ 5,000 ಅಲ್ಲಿ 3,700 ಲೆಸ್ ಮಾಡಿದ್ರೆ rupees 1,300, ರೈಟ್? ಸೊ ಇದಕ್ಕೆ ನಾವೇನಂತ ಕರಿತೀವಿ? ಲಾಸ್ ಆನ್ ಸೇಲ್. ಓಕೆ, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ಸೊ ಇಲ್ಲಿಗೆ ಕ್ಯಾಲ್ಕುಲೇಷನ್ ಮುಗೀತು. ಇದಕ್ಕೆ ಎಂಟ್ರಿ ಹಾಕಿಲ್ಲ ಅಲ್ವಾ? ಸೊ 1,300ಗೆ ಎಂಟ್ರಿ ಹಾಕಿಲ್ಲ, ಅದಕ್ಕೆ ಎಂಟ್ರಿ ಹಾಕ್ತಾ ಇದೀವಿ. ಇಲ್ಲಿ ನೋಡಿ ಅಮೌಂಟ್ ಡಿವೈಡ್ ಆಗಿದೆ. ಈ 3,700 ಅನ್ನ 5,000 ಮೈನಸ್ 1,300 ಅಂತ ಹೇಳಿ ಡಿವೈಡ್ ಮಾಡಿಕೊಂಡು ಎಂಟ್ರಿ ಮಾಡ್ತಾ ಇದ್ದೀವಿ. ಹಾಗಾಗಿ ಎರಡು ಕಡೆ ಎಂಟ್ರಿ ಬರ್ತಾ ಇದೆ. ಸೊ ಇಟ್ ಈಸ್ ಲಾಸ್ ಇದ್ರೆ ಎಕ್ಸ್ಪೆನ್ಸ್ ಸೈಡ್, ಹಾಗೆ ಪ್ರಾಫಿಟ್ ಇದ್ರೆ ಇನ್ಕಮ್ ಸೈಡ್. ಇದು ಲಾಸ್ ಇರೋದ್ರಿಂದ 2 ಸೈಡ್ ಹಾಕ್ತಾ ಇದೀನಿ, ಅಥವಾ ಎಕ್ಸ್ಪೆನ್ಸ್ ಸೈಡ್ ಅಲ್ಲಿ. ಇಟ್ ಈಸ್ ಟು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ 1,300. ನೆಕ್ಸ್ಟ್ ಐಟಮ್. ಸೊ ಇದಕ್ಕೆ ಎರಡು ಎಂಟ್ರಿ ಡಿವೈಡ್ ಮಾಡಿ ಎರಡು ಎಂಟ್ರಿ ಮಾಡಿ ಹಾಕಿದೀವಿ ಅಲ್ವಾ? ಸೊ ನೆಕ್ಸ್ಟ್ ಐಟಮ್, ಇಟ್ ಈಸ್ ಟು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ 900. ನೋಡಿ, ಈ ರೀತಿ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಇದ್ದಾಗ ಒಂದ್ಸಲ ನಾವು ಫಿಕ್ಸ್ಡ್ ಡಿಪಾಸಿಟ್ ಎಲ್ಲಿ ಬಂದಿದೆ ಅದನ್ನ, ಆ ಐಟಮ್ ಅನ್ನ ಒಂದ್ಸಲ ನೋಡ್ಕೋತೀವಿ. ನೋಡೋಣ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಾವೇ ಪ್ರಿಪೇರ್ ಮಾಡಿದೀವಿ, ಹಾಗಾಗಿ ಅಲ್ಲಿರಲ್ಲ. ಬಟ್ ಇಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ಎಲ್ಲಾದ್ರೂ ಫಿಕ್ಸ್ಡ್ ಡಿಪಾಸಿಟ್ ಬಂದಿರಲೇಬೇಕು. ಇಂಟ್ರೆಸ್ಟ್ ಇದೆ ಅಂದ್ಮೇಲೆ ಫಿಕ್ಸ್ಡ್ ಡಿಪಾಸಿಟ್ ಇರಬೇಕಲ್ವಾ? ನೋಡಿ, ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ವಿತ್ ಬ್ಯಾಂಕ್ ಆನ್ 30/6/2017 at 10% 18,000 ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೆ, ಇನ್ವೆಸ್ಟ್ಮೆಂಟ್ ಇದ್ದಾಗ, ಯಾವುದೇ ಇನ್ವೆಸ್ಟ್ಮೆಂಟ್ ಇದ್ದಾಗ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಕೇರ್ಫುಲ್ ಆಗಿ ಅನಲೈಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಕೇಸಲ್ಲೂ ಹಾಗೆ ಆಗಿದೆ. 10% ಇದೆ. ಎಷ್ಟು ಮಂತಿಗೆ ಅದು ಯೂಸ್ ಆಗಿದೆ ಅಂದ್ರೆ 30/6/2017ಗೆ ಫಿಕ್ಸ್ ಡಿಪಾಸಿಟ್ ಇಟ್ಟಿದ್ದಾರೆ ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಅದು 9 months ಯೂಸ್ ಆದಾಗಾಯ್ತು. ಹೌದಾ? 30/6 ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಕ್ಯಾಲ್ಕುಲೇಷನ್ ಮಾಡ್ತೀವಿ, 30th ಇರೋದ್ರಿಂದ. ಸೊ 7, 8, 9, 10, 11, 12 and 1, 2, 3 ಇಟ್ ಈಸ್ ಟೋಟಲಿ 9 months ಇಟ್ ಈಸ್ ಯೂಸ್ಡ್ ಇನ್ ಬಿಸ್ನೆಸ್. ಸೊ ಆ 9 monthsಗೆ 18,000 ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಟ್ ಈಸ್ 1,350 ಆಗಬೇಕು. ಬಟ್ ಇಲ್ಲಿ ರಿಸೀವ್ ಆಗ್ತಾ ಇರೋದೆಷ್ಟು? ಓನ್ಲಿ 900, ರೈಟ್? ಸೊ ಅಂದ್ರೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂದಾಗಾಯ್ತು. ನಾವು ಈ ರೀತಿ ಕೊಟ್ಟಾಗ, ಇಂಟ್ರೆಸ್ಟ್ ಕೊಟ್ಟಾಗ ಒಂದ್ಸಲ ನಾವು ಈ ಕಡೆ ನೋಡ್ಕೋತೀವಿ, ಏನಾದ್ರೂ ಪರ್ಸೆಂಟೇಜ್ ಕೊಟ್ಟಿದಾರಾ. ಯಾವುದೇ ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಇದ್ದಾಗ ಅದನ್ನ ಕೆಲವೊಂದ್ಸಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡೋದಿಲ್ಲ, ಹಾಗಾಗಿ ನಾವೇ ಅದನ್ನ ನೋಡ್ಕೋತೀವಿ. 10 ಏನಾದ್ರೂ ಪರ್ಸೆಂಟೇಜ್ ಕೊಟ್ಟಿದ್ರೆ, ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೂಡ ನೋಡಿದ್ವಿ, ಅದರ ಲಿಂಕ್ ನಿಮ್ಗೆ ಐ ಬಟನ್ ಅಲ್ಲಿ ಹಾಕ್ತಾ ಇದ್ದೀನಿ, ರೆಫರ್ ಮಾಡಿ. ಸೊ ಇಲ್ಲಿ 10% ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ಗೆ ಇಂಟ್ರೆಸ್ಟ್ ರೇಟ್ ಕೊಟ್ಟಾಗ ಅದನ್ನ ನಾವು ಒಂದ್ಸಲ ಕೇರ್ಫುಲ್ ಆಗಿ ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹಾಗಾಯ್ತು. ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ಇನ್ನರ್ ಕಾಲಮ್ ಅಲ್ಲಿ ತಗೋತೀವಿ. ಬೈ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ FD ಅಂತ ಬರಿತಾ ಇದ್ದೀನಿ. ಇಟ್ ಈಸ್ 900 ಇನ್ ಇನ್ನರ್ ಕಾಲಮ್. Next item, it is on payment side by general expense. So general expense is a revenue item. It will be transferred to side or expense side to general expenses. ಏನು adjustment ಇಲ್ಲ. So 3,200 in outer column. Next item, buy newspapers. So again it is a revenue item. Expense side ಗೆ 2 newspapers 1,850. Next item, electricity. Again it is a revenue item. 2 electricity. It is
3000. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಔಟರ್ ಕಾಲಮಿಗೆ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಫಿಕ್ಸ್ಡ್ ಡಿಪಾಸಿಟ್ ವಿತ್ ಬ್ಯಾಂಕ್. ಸೊ ಫಿಕ್ಸ್ಡ್ ಡಿಪಾಸಿಟ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಅಂದರೆ ಅದನ್ನು ಅಸೆಟ್ ಸೈಡಿಗೆ ತಗೋತೀವಿ, ನಿಮ್ಗೆ ಗೊತ್ತಾ ಇದೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಯಾವುದೇ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಬರೋದಿಲ್ಲ. ಅಥವಾ FD ವಿತ್ ಬ್ಯಾಂಕ್ ಅಂತ ತಗೋಬಹುದು. ಇಲ್ಲಿ ನೀವು ಬ್ರಾಕೆಟ್ ಅಲ್ಲಿ FD ವಿತ್ ಬ್ಯಾಂಕ್ ಆರ್ ಇನ್ವೆಸ್ಟ್ಮೆಂಟ್ ಅಂತಾನು ಬರೀಬಹುದು. ಸೊ ಅದೆಷ್ಟಿದೆ? 18,000 ಇದೆ. ಇದನ್ನ ಔಟರ್ ಕಾಲಮ್ ಅಲ್ಲಿ ಡೈರೆಕ್ಟ್ ಆಗಿ ತಗೋತೀವಿ, ಯಾಕಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್. ಇದಕ್ಕೆ ಬರೋ ಇಂಟ್ರೆಸ್ಟ್ ಏನಿದೆ ಅದನ್ನ ಇಲ್ಲಿ ಆಡ್ ಮಾಡೋದಿಲ್ಲ, ಅದು ಸೆಪರೇಟ್ ಐಟಮ್ ಆಗಿ ತೋರಿಸ್ತೀವಿ. ಹಾಗಾಗಿ ಯಾವುದೇ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಬರೋದಿಲ್ಲ. ಆದ್ರೆ ಇದಕ್ಕೊಂದು ವರ್ಕಿಂಗ್ ನೋಟ್ ಮಾಡ್ಕೋತೀವಿ. ಆನ್ 30/6/2017 10% ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ವರ್ಕಿಂಗ್ ನೋಟಿಗೆ ಹೋಗೋಣ. ಸೊ ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆರ್ ಬ್ಯಾಂಕ್ FD ಅಂತಾನು ಬರಿಬಹುದು. ಸೊ ಇದಕ್ಕೆ ಅಂಡರ್ಲೈನ್ ಮಾಡ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 30/6/2017 ಅಂತ. ಸೊ ಅವತ್ತು ಪರ್ಚೇಸ್ ಆಗಿದೆ. ಹಾಗಾಗಿ ಫಸ್ಟ್ ನಾವು ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇಂಟ್ರೆಸ್ಟ್ earned or on fixed deposit, it is 18,000 ಇದೆ ಅಮೌಂಟ್. ಅದ್ರ ಮೇಲೆ 10% ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಇಂಟು. ಸೊ ಆಗ್ಲೇ ನಾವು ಅನಲೈಸ್ ಮಾಡಿದಾಗ 9 months ಯೂಸ್ ಆಗಿದೆ ಆರ್ಗನೈಸೇಷನ್ ಅಲ್ಲಿ, ಅಂದ್ರೆ 9/12. ಇಟ್ ಈಸ್ 18,000 ಇಂಟು 10% ಇಂಟು 9/12 ಮೀನ್ಸ್ ಇಟ್ ಈಸ್ 1,350. ಸೊ ಇದರಲ್ಲಿ ಆಲ್ರೆಡಿ ರಿಸೀವ್ ಆಗಿರುವಂತಹ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡ್ತೀವಿ. 900 ರಿಸೀವ್ ಆಗಿದೆ ಮೈನಸ್ ಇಂಟ್ರೆಸ್ಟ್ ರಿಸೀವ್ಡ್ ಡ್ಯೂರಿಂಗ್ ಇಯರ್, ಇಟ್ ಈಸ್ 900. ಸೊ ಉಳಿದಿರೋ ಅಮೌಂಟ್ ಏನಿದೆ ರುಪೀಸ್ ಅಂತ ಬರ್ಬಿಡೋಣ ಇಲ್ಲಿ. ಸೊ ಉಳಿದಿರೋ ಅಮೌಂಟ್ ಇದನ್ನ ಮೈನಸ್ ಮಾಡಿದ್ರೆ ಬಂದಿರುವಂತ ಅಮೌಂಟ್ ಇಟ್ ಈಸ್ 450. ಸೊ ಇದಕ್ಕೆ ರುಪೀಸ್ 450 ಏನಿದೆ, ಇದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ FD ಅಂತಾನು ಬರೀಬಹುದು. ಇಟ್ ಈಸ್ 450. ಇದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಲ್ವಾ, ಹಾಗಾಗಿ ನಾವಿಲ್ಲೊಂದು ಮಾರ್ಕ್ ಹಾಕಿಟ್ಕೊಳ್ಳೋಣ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಬಟ್ ಇದಕ್ಕಾಗಿಲ್ಲ, ಹಾಗಾಗಿ ರೈಟ್ ಮಾರ್ಕ್ ಹಾಕೋತಾ ಇದ್ದೀನಿ. ಬಟ್ ಈ 18,000ಗೆ ಎಂಟ್ರಿ ಆಗಿದೆ, ಇಲ್ಲಿ ಯಾವುದೇ ಮಾರ್ಕ್ ಇಲ್ಲ. ನೆಕ್ಸ್ಟ್ ಬೈ ಬುಕ್ಸ್. ಸೊ ಬುಕ್ಸ್ ಇಲ್ಲಿ ಬಂದಿದೆ ಪೇಮೆಂಟ್ ಸೈಡ್ ಅಲ್ಲಿ, ಅಂದ್ರೆ ಅರ್ಥ ಏನು, ಇಟ್ ಈಸ್ ದಿ ಎಡಿಷನ್ ಡ್ಯೂರಿಂಗ್ ದ ಇಯರ್, ರೈಟ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಇಲ್ಲಿ ತಗೊಂಡಿದೀವಿ ನೋಡಿ, 5,000 ಇತ್ತು, ಅದಕ್ಕೆ ಎಡಿಷನ್ ಆಗ್ತಾ ಇದೆ. ಸೊ ಪ್ಲಸ್ ಎಡಿಷನ್ ಇಟ್ ಈಸ್ 7,000 ಎಡಿಷನ್ ಆಗಿದೆ, ಅದನ್ನ ತಗೋತೀವಿ. ಯಾವುದೇ ಡೆಪ್ರಿಸಿಯೇಷನ್ ಏನು ಇಲ್ಲದೆ ಇರೋದನ್ನ ಕ್ಲೋಸ್ ಮಾಡಬಹುದು, ಮತ್ತೆ ಯಾವುದು ಇಲ್ಲ. ಸೊ 5,000 ಪ್ಲಸ್ 7,000 ಇಟ್ ಈಸ್ 12,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಸ್ಯಾಲರಿ 3,600. ಸೊ ಸ್ಯಾಲರಿ is an expense to salary, revenue item ಆಗಿದೆ ಇದು. So it has some adjustment, so take it in inner column 3,600. Next by rent 6,500, again it is a revenue item to rent. It does not have any adjustment, directly you can write it in the outer column. Next by postage charges, so again it is a revenue expense, so 2 postage charges 300. ನೆಕ್ಸ್ಟ್ ಐಟಮ್ ಬೈ ಫರ್ನಿಚರ್, ಪರ್ಚೇಸ್ ಆಗಿದೆಯಂತೆ ಫರ್ನಿಚರ್, ಸೇಲ್ ಕೂಡ ಆಗಿದೆ ಇದೇ ವರ್ಷದಲ್ಲಿ, ಹಾಗೆ ಪರ್ಚೇಸ್ ಕೂಡ ಆಗಿದೆ 10,500.
ನಾವೇನ್ ಮಾಡ್ತೀವಿ, ಫರ್ನಿಚರ್ಗೆ ಹೋಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದೇ ಈ ತರದ ಎಡಿಷನ್ ಅಥವಾ ಸೇಲ್ ಆಗಿದ್ದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದಿಲ್ಲ, ಯಾಕಂದ್ರೆ ಅದು ಡ್ಯೂರಿಂಗ್ ದ ಇಯರ್, ರೈಟ್? ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ಲಸ್ ಎಡಿಷನ್, ಪರ್ಚೇಸ್ ಆಗಿದ್ದಕ್ಕೆ ಎಡಿಷನ್ ಅಂತ ಬರಿತೀವಿ 10,500. ಇದಕ್ಕೆ ಮತ್ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ, ಇನ್ನೇನು ಯಾವ್ದು ಅಡಿಷನ್ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪೇಮೆಂಟ್ಸ್ ಎಲ್ಲ ಬರ್ದಿದ್ದೀವಿ, ರಿಸಿಪ್ಟ್ ಆಗಿರೋ ಸೇಲ್ಸ್ ಅನ್ನೆಲ್ಲ ಬರ್ದಿದ್ದೀವಿ. ಹಾಗಾಗಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಡೆಪ್ರಿಸಿಯೇಷನ್ ಕೂಡ ಇದಕ್ಕೆ ಇಲ್ಲ. 12,000 ಪ್ಲಸ್ 10,500 ಮೈನಸ್ 5,000. ಸೊ ಔಟರ್ ಕಾಲಮ್ ಅಮೌಂಟ್ 17,500. ಓಕೆ, ನೆಕ್ಸ್ಟ್ ಐಟಮ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡಿದ್ವಿ. ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಇಟ್ ಈಸ್ ಅನ್ ಅಸೆಟ್, ರೈಟ್? ಸೊ ಕ್ಯಾಶ್ ಇನ್ ಹ್ಯಾಂಡ್ ಇಟ್ ಈಸ್ 11,200. ಸೊ 11,200 ಅನ್ನ ಅಸೆಟ್ ಸೈಡ್ಗೆ ತಗೊಂಡಿದ್ದೀವಿ. ಅಲ್ಲಿಗೆ ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟಿನ ಎಲ್ಲ ಐಟಮ್ ಕೂಡ ಒಂದ್ಸಲ ಟ್ರಾನ್ಸ್ಫರ್ ಆದಾಗಾಯ್ತು. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಆಲ್ರೆಡಿ ಆಗಿದೆ, ಅದಕ್ಕೆ 2 ಎಂಟ್ರಿ ಕೂಡ ಮಾಡಿದ್ದೀವಿ. ಸೊ ಇಲ್ಲಿ ಉಳ್ಕೊಂಡಿರೋದು 2 ಮಾತ್ರ. ಸಬ್ಸ್ಕ್ರಿಪ್ಷನ್ ಡ್ಯೂ ಆನ್ 31/3/2018 ಅಂದ್ರೆ ಕರೆಂಟ್ ಇಯರ್ಗೆ ಸಬ್ಸ್ಕ್ರಿಪ್ಷನ್ ಡ್ಯೂ ಇದೆ ಅಂದ್ರೆ ಅರ್ಥ ಏನು, ಔಟ್ಸ್ಟ್ಯಾಂಡಿಂಗ್. ಸೊ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತೆ. ಇಟ್ ಮೀನ್ಸ್ ಒಂದು ಎಂಟ್ರಿ ಏನ್ ಮಾಡ್ತೀವಿ, ಸಬ್ಸ್ಕ್ರಿಪ್ಷನ್ ಅಲ್ಲಿ ಕರೆಂಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಪ್ಲಸ್. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಅಮೌಂಟ್ 1,500 ಇದೆ. ಸೊ ಮತ್ತೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಇದನ್ನ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ಅಮೌಂಟ್ 29,200. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಫೆಕ್ಟ್ ಅನ್ನ ಎಲ್ಲಿ ಕೊಡ್ತೀವಿ, ಇಟ್ ಈಸ್ ಆನ್ ಅಸೆಟ್ ಸೈಡ್. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಸಬ್ಸ್ಕ್ರಿಪ್ಷನ್ ಈಸ್ ಅನ್ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ 1,500. ನೆಕ್ಸ್ಟ್ ಐಟಮ್ ಆರ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆನ್ March 31st, 2018 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 600. ಅಗೇನ್ ಈ ವರ್ಷದ ಎಂಡಿಗೆ ಸ್ಯಾಲರಿ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆಯಂತೆ. ಗೋ ಟು ಸ್ಯಾಲರಿ. ಕರೆಂಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಅದನ್ನ ಆಡ್ ಮಾಡ್ತೀವಿ. ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆರ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 600. ಸೊ ಔಟರ್ ಕಾಲಮ್ಗೆ ಹಾಕಿದ್ರೆ 4,200. ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಥವಾ ಇನ್ನೊಂದು ಇಫೆಕ್ಟ್ ಅದಕ್ಕೆ ಆನ್ ಲಯಾಬಿಲಿಟಿ ಸೈಡ್. ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಲಯಾಬಿಲಿಟಿ ಅಂತ ತಗೋತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಟ್ ಈಸ್ 600. ಅಲ್ಲಿಗೆ 2 ಅಡ್ಜಸ್ಟ್ಮೆಂಟ್ ಮುಗ್ದಾಗಾಯ್ತು. 2 ಇಫೆಕ್ಟ್ ಅನ್ನ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಒನ್ ಆಲ್ರೆಡಿ ಆಗಿದೆ ಅಂತ ಹೇಳಿ ರೌಂಡ್ ಅಪ್ ಮಾಡ್ಕೊಂಡಿದೀವಿ. ಮತ್ತೆ ಅದನ್ನ ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಎಂಟ್ರಿ ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲಾವುದು ಮುಗ್ದಿದ್ಯಾ ಅಂತ ನೋಡ್ತೀವಿ. ಸೊ ಎಲ್ಲಾದ್ರೂ ಒಂದು ರೈಟ್ ಮಾರ್ಕ್ ಉಳಿದೋಗಿದ್ಯಾ ನೋಡ್ಕೊಳ್ಳಿ. ರೈಟ್ ಮಾರ್ಕ್ ಯಾವ್ದಕ್ಕೂ ಹಾಕಿಲ್ಲ ನೋಡಿ. ವರ್ಕಿಂಗ್ ನೋಟಲ್ಲಿ ಒಂದು ರೈಟ್ ಮಾರ್ಕ್ ಉಳ್ಕೊಂಡಿದೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಇದು ಕೂಡ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಅಥವಾ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ 2 ಎಂಟ್ರಿ ಮಾಡ್ತೀವಿ. ಇದಕ್ಕೆ ಕೂಡ 450 ಇದೆ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಅನ್ ಇನ್ಕಮ್, ರೈಟ್? ಸೊ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ. 1 ಎಂಟ್ರಿಯಲ್ಲಿ ಹಾಕಬೇಕಾಯ್ತು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆರ್ FD ಅಂತಾನು ಬರಿಬಹುದು. ಇಟ್ ಈಸ್ 450 ಒಂದು ಎಂಟ್ರಿಲಿ. ಹಾಗೆ ಮತ್ತೊಂದು ಎಂಟ್ರಿ ಇನ್ಕಮ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ ಇಟ್ಕೊಂಡಿದ್ವಿ, ಅದಕ್ಕೆ ಆಡ್ ಮಾಡ್ತೀವಿ. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ 450. ಔಟರ್ ಕಾಲಮ್ ಅಮೌಂಟ್ 1,350. ಅಲ್ಲಿಗೆ ಎಲ್ಲ ಎಂಟ್ರಿ ಮುಗ್ದಾಗಾಯ್ತು. ಮತ್ಯಾವುದು ರೈಟ್ ಮಾರ್ಕ್ ಹಾಕೊಂಡಿರೋದು ಕೂಡ ಉಳಿದಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, 1 by 1 ಕ್ಲೋಸ್ ಮಾಡ್ತಾ ಹೋಗ್ತೀವಿ ಅಕೌಂಟ್ಸ್ ಅನ್ನ. ಸೊ ಫಸ್ಟ್ ಅಕೌಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಯಾವ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆ ಅಂತ ನೋಡ್ತಾ ಇದೀವಿ. ಸೊ ಇಟ್ ಈಸ್ ಆನ್ 43,300
350 on income side is excess. So 43,350 ಈ ಕಡೆ ಎಕ್ಸೆಸ್ ಇದೆ ಇನ್ಕಮ್ ಸೈಡ್ ಅಲ್ಲಿ. ಸೊ ಇದರಲ್ಲಿ ಈ ಎಲ್ಲ ಅಮೌಂಟ್ ಅನ್ನ ಲೆಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? ಇಟ್ ಈಸ್ 23,000. ಇದು ಬ್ಯಾಲೆನ್ಸ್ ಅಲ್ವಾ? ಇದಕ್ಕೆ ಏನಂತ ಕರಿತೀವಿ? ಎಕ್ಸೆಸ್ ಆಫ್ ಯಾವ ಸೈಡ್ ಹೆಚ್ಚಿಗೆ ಇದೆ? ಇನ್ಕಮ್ ಸೈಡ್. ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಹಾಗೆ ಈ ಕಡೆ ನಮಗೆ ಶಾರ್ಟೇಜ್ ಬಂದಿದ್ರೆ ಅದಕ್ಕೆ ಏನಂತ ಕರಿತಿದ್ವಿ? ಡೆಫಿಸಿಟ್. ಸೊ ದಟ್ ಮೀನ್ಸ್ ಇಟ್ ಈಸ್ ದಿ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್. ಈ ಕಡೆ ಜಾಸ್ತಿ ಇರ್ತಿತ್ತು, ಈ ಕಡೆ ಕಡಿಮೆ ಇರ್ತಿತ್ತು. ಬಟ್ ಇಲ್ಲಿ ಇನ್ಕಮ್ ಎಕ್ಸೆಸ್ ಇರೋದ್ರಿಂದ ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್, ಇಲ್ಲ ನಾವು ಅದಕ್ಕೆ ಏನಂತ ಕರಿತೀವಿ? ಸರ್ಪ್ಲಸ್ ಅಂತ ಶಾರ್ಟ್ ಆಗಿ ಕರಿತೀವಿ. ಅಂಡ್ ಇದು ಇನ್ನೊಂದು ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿತಾ ಇದ್ದೀವಿ. ಬ್ಯಾಲೆನ್ಸ್ ಮಾಡಿ ಬಂದಿರೋ ಅಮೌಂಟ್ ಅಲ್ವಾ, ಹಾಗಾಗಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ 23,000 ಇದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಕ್ಯಾಪಿಟಲ್ ಫಂಡ್ಗೆ. ಇಲ್ಲಿ ಕ್ಯಾಪಿಟಲ್ ಫಂಡೇ ಮಾಡಿಲ್ಲ ಅಲ್ವಾ ನಾವು? ಯಾಕೆ ಬಂದಿಲ್ಲ? ಯಾಕಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಕ್ಲೋಸ್ ಮಾಡಿಲ್ಲ. ಇದನ್ನ ಕ್ಲೋಸ್ ಮಾಡ್ಕೊಂಡು ಆಕ್ಚುಲಿ ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟಿಗೆ ಹೋಗ್ತಿದ್ವಿ. ಇದು ಬಿಟ್ಟು ಹೋಗಿದೆ, ಹಾಗಾಗಿ ನಾನು ಇಲ್ಲಿ ಬಂದು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ಯಾಲಿ ಆಗೋದಿಲ್ಲ ಅಮೌಂಟ್. ಯಾಕೆ ಟ್ಯಾಲಿ ಆಗೋದಿಲ್ಲ ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಕ್ಯಾಪಿಟಲ್. ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿ, ಅಸೆಟ್ ನಮ್ಗೆ ಗೊತ್ತಿದೆ, ಲಯಬಿಲಿಟೀಸ್ ಗೊತ್ತಿದೆ. ನಾವು ಕ್ಯಾಪಿಟಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೀವು ಫಸ್ಟ್ ಇಯರ್ ಅಲ್ಲಿ ಮಾಡಿದ್ರಿ ಅದೇ ರೀತಿಯಾಗಿ. ಬಟ್ ಇಲ್ಲಿ ಅದಕ್ಕೆ ಕ್ಯಾಪಿಟಲ್ ಅಂತ ಕರೆಯೋ ಬದಲಾಗಿ ಏನಂತ ಕರಿತೀವಿ? ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಕರಿತೀವಿ. ಸೊ ದ ಟೋಟಲ್ ಆಫ್ ದಿಸ್ ಸೈಡ್ ಆಲ್ ದಿ ಅಸೆಟ್ಸ್ ಕಮ್ಸ್ ಟು 36,550. ಸೊ ಎರಡು ಅಮೌಂಟ್ ಅನ್ನ ಎರಡು ಕಡೆಗೆ ಟೋಟಲ್ ಅನ್ನ ಬರೀತೀವಿ 36,550. ಸೊ ಇಲ್ಲಿ ಯಾವ್ದಾದ್ರು ಲಯಾಬಿಲಿಟಿ ಅಮೌಂಟ್ ಬರ್ದಿದ್ರೆ ಅದನ್ನ ಲೆಸ್ ಮಾಡಿ ಬ್ಯಾಲೆನ್ಸ್ ತಗೋತೀವಿ. ಇಲ್ಲಿ ಯಾವುದೇ ಲಯಾಬಿಲಿಟಿ ಇಲ್ಲ ಅಲ್ವಾ? ಸೊ ಇದೆಲ್ಲ ಅಮೌಂಟ್ ಯಾವುದೂ ಇಲ್ಲ, ಇಲ್ಲಿ ಝೀರೋ ಇದೆ. ಝೀರೋ ಲೆಸ್ ಮಾಡಿದ್ರೆ ಎಷ್ಟು ಬಂತು ಬ್ಯಾಲೆನ್ಸ್? 36,550. ಸೊ ಈ ಬ್ಯಾಲೆನ್ಸಿಗೆ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್. ಅಂಡ್ ಬ್ರಾಕೆಟ್ ಅಲ್ಲಿ ಏನಂತ ಬರೆಯೋಣ? ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್. ಸೊ ದಟ್ ನಾವು ಅದನ್ನ ಬ್ಯಾಲೆನ್ಸ್ ಮಾಡಿ ಫೈಂಡ್ ಔಟ್ ಮಾಡಿದೀವಿ. ಅದಾಗೆ ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿಲ್ಲ, ನಾವು ಅದನ್ನ ಫೈಂಡ್ ಔಟ್ ಮಾಡಿರೋದ್ರಿಂದ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಬರೀತೀವಿ. ಇಟ್ ಈಸ್ ದಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಬಿಕಾಸ್ ಇಟ್ ಈಸ್ ಇನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ ಏನಂತ ಟ್ರಾನ್ಸ್ಫರ್ ಮಾಡ್ತೀವಿ? ಇದನ್ನ ಓಪನಿಂಗ್ ಬ್ಯಾಲೆನ್ಸ್ ಅಂತಾನೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಪಿಟಲ್ ಫಂಡ್ ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಈಸ್ 36,550 and we have to add surplus, right? ಸೊ ಇದಕ್ಕೆ ಸರ್ಪ್ಲಸ್ ಅನ್ನ ಆಡ್ ಮಾಡ್ತೀವಿ. ಯಾವ್ದಾದ್ರು ಕ್ಯಾಪಿಟಲೈಸ್ ಮಾಡ್ಲಿಕ್ಕೆ ಹೇಳಿರೋ ಐಟಮ್ ಇದ್ರೆ ಅದನ್ನು ಕೂಡ ಆಡ್ ಮಾಡ್ತೀವಿ. ಸೊ ಇಲ್ಲಿ ಸರ್ಪ್ಲಸ್ ಆಡ್ ಮಾಡಿದ್ರೆ 23,000 ಇದೆ, ಹೌದಾ? ಯಾವ್ದನ್ನು ಕ್ಯಾಪಿಟಲೈಸ್ ಮಾಡ್ಲಿಕ್ಕೆ ಹೇಳಿಲ್ಲ ಇಲ್ಲಿ. ಯಾವ್ದಾದ್ರು ಡೊನೇಷನ್ ಅಥವಾ ಗೌರ್ಮೆಂಟ್ ಗ್ರಾಂಟ್ಸ್ ಯಾವ್ದನ್ನು ಕೂಡ ಕ್ಯಾಪಿಟಲೈಸ್ ಮಾಡೋದಿಕ್ಕೆ ಹೇಳಿಲ್ಲ. ಹಾಗಾಗಿ ಮತ್ಯಾವುದೇ ಐಟಮ್ ಬರೋದಿಲ್ಲ ಇಲ್ಲಿ. ಓನ್ಲಿ ಸರ್ಪ್ಲಸ್ ಅಂಡ್ ಓಪನಿಂಗ್ ಬ್ಯಾಲೆನ್ಸ್. ಸೊ ವಿ ಕ್ಯಾನ್ ಕ್ಲೋಸ್ ದಿಸ್ ಐಟಮ್. 36,550 plus 23,000. It comes to 59,550. ಅಂಡ್ ಎಲ್ಲ ಕ್ಲೋಸ್ ಆದಾಗ ಆಯ್ತಲ್ವಾ? ಸೊ ಎಲ್ಲ ಕ್ಲೋಸ್ ಆಗಿದೆ ನೋಡಿ. ಇದು ಕೂಡ ಕ್ಲೋಸ್ ಆಗಿದೆ, ಇದು ಕ್ಲೋಸ್ ಆಗಿದೆ. ಮತ್ತೆ ಯಾವುದು ಇನ್ನರ್ ಕಾಲಮ್ ಅಲ್ಲಿ ಹಾಗೆ ಉಳ್ಕೊಂಡಿಲ್ಲ ಎಲ್ಲೂ ಕೂಡ. ನಾವೇನ್ ಮಾಡ್ತೀವಿ ಈಗ? ಬ್ಯಾಲೆನ್ಸ್ ಶೀಟ್ ಅನ್ನ ಟೋಟಲ್ ಮಾಡ್ತೀವಿ. ಲಾಸ್ಟ್ ಸ್ಟೆಪ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದ್ರೆ 59,550 plus 500 plus 600 it comes to 60,650, right? ಹಾಗೆ ಅಸೆಟ್ ಸೈಡ್ ಅಲ್ಲಿ 17,500 plus 12,000 plus 18,000 plus 11,200 plus 1,500 plus 450 again it comes 60,650. ಟ್ಯಾಲಿ ಆಗಿದೆ ಅಲ್ವಾ? ಎಷ್ಟು ಈಸಿ ಮೆಥಡ್ ಅಲ್ವಾ? ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ನಾವು ಯಾವುದೇ ಕನ್ಫ್ಯೂಷನ್ಸ್ ಇಲ್ದೇನೆ ಈಸಿಯಾಗಿ ಯಾವುದೇ ತರದ ಪ್ರಾಬ್ಲಮ್ ಎಷ್ಟೇ ಟಫ್ ಆಗಿದ್ರು ಕೂಡ ಅದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು.
ಈ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ರೆಸ್ ದಿ ಲೈಕ್ ಬಟನ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. Subscribe to the channel for more videos. Thanks for watching. Enjoy the learning.